ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮಾರ್ಚ್ ತಿಂಗಳು ಹೇಗಿದೆ ಮೀನ ರಾಶಿಯವರಿಗೆ ಎಂಬುದನ್ನು ಗಮನಿಸೋಣ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ಈ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ, ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಹೇಳ್ತೇನೆ. ಮೀನ ರಾಶಿಯವರಿಗೆ ನೋಡಿ 7.5 ಶನಿ ಶುರುವಾಗಿದೆ. ಹಾಗಾಗಿ ಕೆಲವು ಜನಕ್ಕೆ ಸ್ವಲ್ಪ ಒದ್ದಾಟಗಳು, ಸಮಸ್ಯೆಗಳು ಪುನಃ ಬರ್ತಾ ಇದೆ. ಒಂದಷ್ಟು ಜನಕ್ಕೆ ಒಳ್ಳೆ ಥರದಲ್ಲೂ ಕೂಡ ಅವಕಾಶಗಳು ಕೂಡ ಸಿಗ್ತಾ ಇದೆ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಮಾರ್ಚ್ ತಿಂಗಳಲ್ಲಿ ಅಂತಂದರೆ, ರಾಶಿಯಲ್ಲಿ ರವಿ ಮತ್ತು ರಾಹು. ನೋಡಿ, ರವಿ ಇರುವಂಥದ್ದು ಒಳ್ಳೆಯದು ನಿಮಗೆ, ಯಾಕಂದರೆ ಶುಭವನ್ನು ಉಂಟು ಮಾಡ್ತಾನೆ. 2ನೇ ರಾಶಿಯಲ್ಲಿ ಗುರು ಮತ್ತು ಬುಧ ಇದ್ದಾರೆ. 12ನೇ ರಾಶಿಯಲ್ಲಿ ಕುಜ, ಶುಕ್ರ, ಶನಿ. ಮತ್ತು 7ನೇ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ಕೇತು ಇದ್ದಾನೆ. ಈಗೆಲ್ಲ ಇದೆ ಮೀನ ರಾಶಿಯವರಿಗೆ. ನೋಡಿ, ಏನಪ್ಪ ಒಂದು 15 ಶುಭವಾದಂಥ ಫಲಗಳು ಆಗುವಂತಹ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೇನೆ. ನಿಮಗೆ ಜಾತಕದ ಮೇಲೆ ದಶಾಭೂತಿಗಳಿದ್ರೆ ಆಗಬಹುದು, ಅಥವಾ ಸ್ವಲ್ಪ ಕಷ್ಟಗಳು ಕೂಡ ಆಗಬಹುದು. ನೋಡುವ, ಒಂದನೇದಾಗಿ ಕುಟುಂಬ ಸ್ಥಾನವು ಒಳ್ಳೆಯದಾಗುವಂಥದ್ದು. ಕುಟುಂಬದಲ್ಲಿ ಏನೋ ಕಿರಿಕಿರಿ ಆಗುವಂಥದ್ದು, ಏನೋ ಸಮಸ್ಯೆಗಳು ಬರುವಂಥದ್ದು, ಇದು ಆಗಲ್ಲ ಅಂತ ಅಂದ್ಕೊಂಡಿರುವಂತಹ ಅನೇಕ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಹಾಗಾಗಿ ಕುಟುಂಬ ಸ್ಥಾನ ಬಹಳ ಶುಭವಾಗಿದೆ ಅಂತೇಳಿ ಹೇಳಬಹುದು. ಎರಡನೇದಾಗಿ ನೋಡಿ, ಏನೋ ಒಂದು ಮಂಗಲ ವಾತಾವರಣಗಳು. ಉದಾಹರಣೆಗೆ ಮಗನ ಉಪನಯನ ಮಾಡಬೇಕು, ಅಥವಾ ಯಾವುದೋ ಒಂದು ಸೈಟ್ ತೆಗೆದುಕೊಂಡು ಗುದ್ಲಿ ಪೂಜೆ ಮಾಡಬೇಕು, ಅಥವಾ ಗೃಹ ಪ್ರವೇಶ ಮಾಡಬೇಕು, ಅಥವಾ ಮನೆಯಲ್ಲಿ ಯಾರೋ ಒಬ್ಬರಿಗೆ ನಿಮ್ಮ ಮನೆಯಲ್ಲಿ ದೊಡ್ಡದಾದಂಥ ಕುಟುಂಬ, ಆ ಕುಟುಂಬದಲ್ಲಿ ಏನೋ ಒಂದು ಪುಣ್ಯ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕು ಅಂತಂದ್ರೆ ಅವಕಾಶಗಳು ಸಿಗುತ್ತೆ. ಇದು ಬಹಳ ಒಳ್ಳೆಯದಾದಂಥದ್ದು. ಯಾವಾಗ ರವಿ ರಾಹು ಬರ್ತಾರಲ್ಲ, ತೀರ್ಥಯಾತ್ರೆ ಯೋಗಗಳನ್ನು ಹೇಳ್ತದೆ. ಮನೆಯಲ್ಲಿ ಒಳ್ಳೆಯದಾದಂಥ ಧಾರ್ಮಿಕ ಕೆಲಸಗಳನ್ನು ಮಾಡಲಿಕ್ಕೆ ಹೇಳ್ತದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಕ್ಕೆ ಹೇಳ್ತದೆ. ಶಿವರಾತ್ರಿ ಬೇರೆ 8ನೇ ತಾರೀಕಿಗೆ ಬಂದಿದೆ. ಹಾಗೆ ಶಿವನ ಕ್ಷೇತ್ರಕ್ಕೆ ಏನಾದ್ರು ಪ್ರಯಾಣ ಮಾಡುವಂಥದ್ದನ್ನು ಕೂಡ ಹೇಳ್ತದೆ. ಹಾಗಾಗಿ ಶುಭವಾದಂಥದ್ದು ಅಂತೇಳಿ ಹೇಳ್ಬೋದು. ಮತ್ತು ಜೀವನದಲ್ಲಿ ಏನೋ ಒಂದು ರೀತಿಗಳಲ್ಲಿ ಹೆಮ್ಮೆ ಪಡುವಂಥ ವಿಷಯಗಳಿದೆ. ನಿಮಗೆ ನನ್ನ ಕೈಲಾಗಲ್ಲ, ನನಗೆ ಸಿಗಲ್ಲ ಅಂತ ಅಂದ್ಕೊಂಡಂತಹ ಕೆಲಸಗಳು ಅದಾಗದು ದಿಢೀರನೇ ಆಗಿಬಿಡುತ್ತೆ. ಹಾಗಾಗಿ ಏನೋ ಒಂದು ನೆಮ್ಮದಿ ಪಡೆಯುವಂಥದ್ದು, ನೆಮ್ಮದಿ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ ನಿಮಗೆ ಅಂತೇಳಿ ಹೇಳಬಹುದು. ನೋಡಿ, ಮತ್ತು ಸುಖಸ್ಥಾನದ ಅಧಿಪತಿಯಾದಂಥ ಶುಕ್ರನು 12ನೇ ರಾಶಿಯಲ್ಲಿದ್ದಾನೆ. ಏನೋ ಒಂದು ವಸ್ತುವಿಂದ ನಿಮಗೆ ಸಮಾಧಾನ ಇಲ್ಲ, ಅದನ್ನು ಮಾರ ಹಾಕಿಬಿಡೋಣ ಅಂತ ಅನಿಸುತ್ತೆ ನಿಮಗೆ. ಆ ವಸ್ತು ಮಾರಾಟ ಆಗಿಬಿಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಪ್ಲಾಟನ್ನು ಖರೀದಿ ಮಾಡಿದ್ದೀರಿ, ಅಲ್ಲಿ ಹೋಗಿ ಉಳಿಬೇಕು ಅಂತ ಆಸೆ ಇದೆ ನಿಮಗೆ, ನಿಜ. ಆದರೆ ಅಲ್ಲಿ ಹೋಗಿ ಉಳಿಲಿಕ್ಕೂ ಆಗ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನವೂ ಇಲ್ಲ, ಹೀಗೆಲ್ಲ ಆಗ್ತಾ ಇದೆ. ಆದರೆ ಅದರಲ್ಲಿ ನಿಮ್ಗೆ ಒಳ್ಳೆಯದಾದಂಥದ್ದು ಪರಿಹಾರಗಳು ಒಳ್ಳೆಯದಾಗಿ ಸಿಗುತ್ತದೆ. ಹಾಗೆ ಸುಖಸ್ಥಾನವೂ ಕೂಡ ವೃದ್ಧಿಯಾಗತ್ತೆ. ಮತ್ತು ಪರಾಕ್ರಮ ಸ್ಥಾನ ಬಹಳ ಮುಖ್ಯವಾಗಿ ನೋಡಿ, 7ನೇ ರಾಶಿಯಲ್ಲಿ ಕೇತು ಬಂದರೂ ಪರಾಕ್ರಮವನ್ನು ವೃದ್ಧಿ ಮಾಡ್ತಾನೆ. ಪರಾಕ್ರಮಿಗಳೇ. ಆದರೆ ನಿಮ್ಗೆ ಏನಾಗಿದೆ ಕೇಳಿದ್ರೆ, ಈಗ ಪರಾಕ್ರಮ ಎಲ್ಲ 7.5 ಶನಿ ಬಂದದ್ರಿಂದ ನಿಮ್ಮ ಮೇಲೆ ನಿಮಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ವಿಶ್ವಾಸ. ಆಗತ್ತೋ ಇಲ್ಲೋ ಹೇಳುವಂಥದ್ದಾಗಿದೆ. ಹಾಗಾಗಿ ಪರಾಕ್ರಮ ವೃದ್ಧಿಯನ್ನು ಕೊಡುವಂಥದ್ದು ಕೇತು. ಹಿರಿಯರಿಗೆ ಬಹಳ ಗೌರವ ಕೊಡಿ. ತಂದೆ ತಾಯಿಯರು, ಗುರು ಹಿರಿಯರು, ಹಾಗೆ ದೇವರು, ನೀವು ಮಾಡುವಂಥ ಹಿಂದೆ ಯಾರ್ಯಾರು ನಡ್ಕೊಂಬಂದಿರ್ತಾರಲ್ವ ಅಂಥವರಿಗೆ ಮರ್ಯಾದೆನೇ ಪೂಜೆ ಮಾಡಿ ನೀವು, ಅಥವಾ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ, ಸಾಕು. ಬೇರೆ ಎಂಥ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮಗೆ ಶುಭವಾಗ್ತದೆ. ಇನ್ನು ವಾಹನಗಳನ್ನು ಬದಲಾವಣೆ ಮಾಡುವಂಥದ್ದು, ಹಳೆ ವಾಹನ ಇದ್ದರೂ ಹೊಸ ವಾಹನ ಕೊಂಡುಕೊಳ್ಳುವಂಥದ್ದು, ವಾಹನದಲ್ಲಿ ಏನೋ ಚೇಂಜಸ್ಸು, ಏನೋ ಬದಲಾವಣೆ, ಏನೋ ಒಂದಷ್ಟು ಸಮಾಧಾನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಮಕ್ಕಳ ವಿಷಯದಲ್ಲಿ ಬಹಳ ಶುಭವಾದಂಥ ವಾರ್ತೆಗಳನ್ನು ಕೇಳ್ತೀರಿ. ಮಕ್ಕಳಿಗೆ ಎಜುಕೇಷನ್ ಮುಗಿದು ಎಕ್ಸಾಮ್ ಮುಗಿದಿದ್ರೆ ಒಳ್ಳೆಯದೇ, ಇಲ್ಲ ಅಂತಂದರೆ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀರಿ ಅಂತೇಳಿ ಹೇಳ್ತಾರೆ. ಅದರಿಂದ ಶುಭವಾದಂಥ ವಾರ್ತೆಗಳನ್ನು ಕೂಡ ನೀವು ಕೇಳ್ತೀರಿ. ಮತ್ತು ವಾಹನದ ಸೌಖ್ಯಗಳನ್ನು ಉಂಟು ಮಾಡ್ತೀರಿ. ವಾಹನದಲ್ಲಿ ಏನೋ ಒಂದು ನೂತನವಾಗಿ ಹಾಕಿಕೊಳ್ಳುವಂಥ ಒಂದು ಪ್ರಯತ್ನ. ಎಷ್ಟೋ ಸಲ ವಾಹನದಲ್ಲಿ ಅಥವಾ ಮ್ಯಾಜಿಕ್ ಹಾಕಿಸ್ಬೇಕು, ಅಥವಾ ವಾಹನ ರಿಪೇರಿ ಮಾಡಿಸ್ಬೇಕು, ವಾಹನದಲ್ಲಿ ಹಾಳಾಗಿಬಿಟ್ಟಿದೆ ಅನಿಸುತ್ತೆ. ಆದರೂ ವಾಹನಕ್ಕೂ ಕೂಡ ಒಳ್ಳೆಯದಾದಂಥ ಅವಕಾಶಗಳಾಗುತ್ತೆ. ಮತ್ತು ಬ್ಯಾಂಕ್ ಲೋನ್ ಸಿಗುವಂಥದ್ದು ಭಾಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಬ್ಯಾಂಕ್ ಲೋನ್ ಸಿಗೋಲ್ಲ, ಬ್ಯಾಂಕಲ್ಲಿ ಅನುಕೂಲ ಆಗೋದಿಲ್ಲ, ಹೀಗೆಲ್ಲ ತೊಂದರೆಗಳ ಮೇಲೆ ಇರ್ತದೆ. ಅದರದೆಲ್ಲ ಪರಿಹಾರ ಒಂದು ಒಳ್ಳೆಯದಾದಂತಹ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ಸು. ಮತ್ತು ಸಹಾಯ ಸಹಕಾರ ನೀವು ಮಾಡ್ತಾಯಿದ್ರಿ, ಅದನ್ನು ನಿಲ್ಲಿಸಬೇಡಿ. ಎಷ್ಟೋ ಸಲ ನೋಡಿ, ಈ ಮೀನ ರಾಶಿಯವರು ಭಾಳ ಸಹಕಾರ ಮಾಡೋದು, ಒಳ್ಳೆಯದನ್ನು ಮಾಡಬಹುದು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಾಡ್ತಾ ಇರುವಂಥವ್ರು ನೀವು ಅಲ್ವಾ. ಹಾಗಾಗಿ ಎಷ್ಟೋ ಸಲ ನಾವು ಉಪಕಾರ ಮಾಡ್ತೇವೆ, ಆದರೆ ಕೆಲವೊಂದು ಸಲ ನಮಗೆ ಅದರಿಂದ ಅಪಕಾರವಾಗಿಬಿಡ್ತದೆ ಅಲ್ವಾ. ಹಾಗಂತೇಳಿ ಉಪಕಾರ ಬಿಡಲಿಕ್ಕೆ ಹೋಗಬೇಡಿ. ನಿಮಗೆ ಈಗ ಬಹಳ ಭಗವಂತ ಪರೀಕ್ಷೆ ಮಾಡಬಹುದು, ಆದರೆ ಭಗವಂತ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೈ ಹಿಡಿತಾನೆ, ಎತ್ತುತ್ತಾನೆ. ಬಹಳ ಶುಭವಾದಂಥ ಸುದ್ದಿ, ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ ನೋಡಿ. ಬಹಳ ಮುಖ್ಯವಾಗಿ
ದಶಮಾಧಿಪತಿಯಾದಂತಹ ಗುರುವು ಬುಧನ ಜೊತೆಗಿದ್ದಾನೆ. ಇದು ಬಹಳ ಮುಖ್ಯವಾಗಿ, ಯಾಕಂದರೆ ಸಪ್ತಮಾಧಿಪತಿ ಚತುರ್ಥಾಧಿಪತಿ ಗುರು ಬಂದ ತಕ್ಷಣವೇ ಈಗ ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಸಮಾಧಾನ ಇಲ್ಲ ಅಂತ ಅವ್ರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ಸು ಕೂಡ ಬಹಳ ಮುಖ್ಯವಾಗುತ್ತೆ. ಅಭಿವೃದ್ಧಿ ಪಥದಲ್ಲಿ ಇದ್ದೀರಿ ನೀವು, ಹಾಗಂತೇಳಿ ತೀರಾ ಕೆಳಗಡೆ ಬಿದ್ದಿಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯಲ್ಲಿ ಕೊರತೆಗಳಾಗ್ತಾಯಿದೆ, ಸಮಸ್ಯೆಗಳಾಗ್ತಾಯಿದೆ. ಹಾಗೆ ಅಭಿವೃದ್ಧಿ ಪಥದಲ್ಲಿದ್ದೀರಿ, ಮುಂದೆ ಪ್ರಯತ್ನ ಮಾಡ್ತಾ ಬನ್ನಿ. ಮತ್ತು ಶತ್ರು ಭಯ, ಶತ್ರು ಋಣ, ಇದೆಲ್ಲ ಸ್ವಲ್ಪ ಸಾಧ್ಯತೆಗಳು ಪರಿಹಾರ ಆಗುವಂಥದ್ದು. ಋಣ ಅಂತಂದ್ರೆ ಏನು? ಯಾರೊಬ್ಬರ ಹತ್ರ ಸಾಲ ಇಸ್ಕೊಂಡ್ಬಿಟ್ಟಿದ್ದೀರಿ, ನೀವು ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು, ಇಸ್ಕೊಂಡಿದ್ದೀರಿ, ಪಾಪ ಅವ್ರಿಗೆ ತೀರಿಸಬೇಕು, ಅವರು ಒಳ್ಳೆಯವರೇ, ನೀವು ಒಳ್ಳೆಯವರೇ, ಆದರೆ ನಿಮಗೆ ಕೈಲಿ ದುಡ್ಡಿಲ್ಲ. ಯಾಕಂದರೆ ದುಡ್ಡು ಹೇಳುವಂಥದ್ದು ಮನುಷ್ಯನ ಎಲ್ಲವನ್ನೂ ಕೂಡ ಉಂಟು ಮಾಡ್ತದೆ. ಯಾಕಂದರೆ ಜಿಹ್ವಾಗ್ರೇ ವಸತೆ ಲಕ್ಷ್ಮೀ ಜಿಹ್ವಾಗ್ರೇ ಮಿತ್ರ ಬಾಂಧವಾ ಅಂಥೇಳಿ ಸುಭಾಷಿತಕಾರರು ಹೇಳ್ತಾರೆ. ಈ ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ವಸತೆ ಮಾಡ್ತಾಳಂತೆ, ಹಾಗಾಗಿ ನಾಲಿಗೆ ಕಚ್ಚುತ್ತಾ ಇರಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ ಜಿಹ್ವಾಗ್ರೇ ಮಿತ್ರ ಬಾಂಧವಾಹ. ಯಾರು? ಮಿತ್ರರು, ಸ್ನೇಹಿತರಿಗೆಲ್ಲ ಒಳ್ಳೇದು ಮಾತಾಡಿ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ನಿಮ್ಮ ಜೊತೆಗೆ ಬರ್ತಾರೆ, ಇಲ್ಲ ಬರ್ತಾರಾ? ಮತ್ತು ಬಂಧುಗಳು ಅನ್ಕೋಬಿಡಿ, ಇವತ್ತು 12 ಜಾಸ್ತಿ ಕಡಿಮೆ ಬಿಟ್ಟರೆ ಆ ಬಂಧುಗಳ ಅನ್ಕ ಯಾವತ್ತೂ ಕೂಡ ಸರಿಯಾದಂಥ ವ್ಯವಸ್ಥೆ ಮಾಡೋದಿಲ್ಲ. ಹಾಗಾಗಿ ನಮ್ಮ ನಾಲಿಗೆಯ ತುದಿ ಬಹಳ ಪರಿಶುದ್ಧವಾಗಿರಬೇಕು. ಅರ್ಥ ಏನು? ಆ ನಾಲಿಗೆಯನ್ನು ಸರಿಯಾಗಿ ಭಗವನ್ ನಾಮಸ್ಮರಣೆ ಮಾಡ್ತಾ ಒಳ್ಳೆಯದನ್ನು ಹೇಳ್ತಾ ಪ್ರಯತ್ನ ಮಾಡಬೇಕು. ಮತ್ತು ಪ್ರತಿನಿತ್ಯವೂ ಕೂಡ ನಾಲಿಗೆಗೆ ಸಂಸ್ಕಾರವನ್ನು ಕೊಡುವಂಥದ್ದು. ನಾಲಿಗೆ ಸಂಸ್ಕಾರವೇ ಭಗವನ್ ನಾಮ ಉಚ್ಚಾರಣೆ. ಯಾಕಂದರೆ ಇವತ್ತು ನೀವು ವಿಡಿಯೋ ಕೇಳ್ತಾ ಇದ್ದೀರಿ, ನನ್ನ ಧ್ವನಿಯಲ್ಲಿ ಸ್ವಲ್ಪ ಸ್ಪಷ್ಟತೆ ಕಾಣದೇ ಇರಬಹುದು, ನಿಮಗೆ ನನಗೆ ಸ್ವಲ್ಪ ನೆಗಡಿ ಆದಂಗೆ ಆದದ್ರಿಂದ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಂದ್ಕೊಳ್ತಾ. ಯಾಕಂದರೆ ನೋಡಿ, ಧ್ವನಿ ಹಿಡಿದು ಬಿಟ್ಟಿದೆ, ಆದರೆ ಲೇಟ್ ಆಗೋಯಿತು, ಮಾಸ ಭವಿಷ್ಯ ಹಾಕಿಲ್ಲ ಅಂತಂದರೆ ಮೀನ ರಾಶಿಯವರಿಗೆ ಏನೋ ನಮ್ಮ ರಾಶಿಯವರಿಗೆ ಹಾಕಲೇ ಇಲ್ಲ ಅಂಥೇಳಿ ನಿಮಗೆ ಅನಿಸುತ್ತೆ. ಹಾಗಾಗಿ ಎಷ್ಟೋ ಸಮಸ್ಯೆಗಳಿರ್ತದೆ, ಒಂದು ಸಲ ಧ್ವನಿ ಬೀಳುತ್ತೆ, ಒಂದು ಸಲ ಪುರುಸತ್ತೆ ಆಗೋದಿಲ್ಲ, ಏನೇನೋ ಇರ್ತದೆ. ಇದ್ರೂ ಕೂಡ ಆದಷ್ಟು ಪ್ರಯತ್ನ, ಮನುಷ್ಯ ಪ್ರಯತ್ನ ಮಾಡೋದನ್ನು ನಾವು ಬಿಡಬಾರ್ದು. ಮನುಷ್ಯ ಪ್ರಯತ್ನ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಒಳ್ಳೆಯದಾಗ್ತದೆ ಅಂಥೇಳಿ. ಮತ್ತು ನಿಮಗೆ ಪುನಃ ಪುನಃ ಬರ್ತಾ ಇರುವಂಥ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥದ್ದು. ಉದಾಹರಣೆಗೆ ಯಾವುದೋ ಒಂದು ಕಾನೂನಿನ ನೋಟಿಸ್ ಬಂದಿದೆ, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ, 6 ತಿಂಗಳ ಸಮಯ ಕೊಟ್ಟಿದ್ದಾರೆ. 6 ತಿಂಗಳ ಅಂತಂದರೆ ಬಹಳ ದೊಡ್ಡ ಸಮಯವೇ. ನಿಮಗೆ ಏನಾದರೂ ನೀವು ಮಾಡಬಹುದು, ನಿಮ್ಗೆ ಅವಕಾಶಗಳಿದೆ, ಅಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇನ್ನು ಮನೆಯಲ್ಲಿ ಮಂಗಲ ವಾತಾವರಣಗಳು, ಮಕ್ಕಳಿಗೆ ಒಳ್ಳೆಯದಾಗುವಂಥದ್ದು, ನಿಮಗೆ ಒಳ್ಳೆಯದಾಗುವಂಥದ್ದು, ಅಥವಾ ಮನೆಯೆಲ್ಲ ಶುದ್ಧಿ ಮಾಡಿ ಪೇಂಟಿಂಗ್ ಮಾಡಿ ಮನೆಯಲ್ಲೆಲ್ಲೋ ಒಂದು ಸಮಾಧಾನವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಹೀಗೆಲ್ಲ ಮಾಡುವಂಥ ಪ್ರಯತ್ನ ಮಾಡಿ, ಅದರಿಂದವೂ ಕೂಡ ಶುಭವಾಗ್ತದೆ. ಮತ್ತು ಕೆಲಸ ಕಾರ್ಯಗಳು ಇದ್ದಾವೆ ನಿಮಗೆ ಜೀವನದಲ್ಲಿ, ಇಲ್ಲ ಅಂತಲ್ಲ. ಆ ಕೆಲಸ ಕಾರ್ಯಗಳನ್ನೆಲ್ಲ ಮುನ್ನುಗ್ಗಿಕೊಂಡು ಹೋಗುವಂತಹ ಪ್ರಯತ್ನ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಆ ಸಮಸ್ಯೆಗಳು ಅಡ್ಡಿ ಬಂದರೂ ಕೂಡ ಹಠ ಹೇಳುವಂಥದ್ದಿದೆ ನಿಮಗೆ, ಹಠದಿಂದನೇ ನೀವು ಬಹಳ ಮುಂದೆ ಹೋಗ್ತಾ ಇದ್ದೀರಿ. ಮತ್ತು ಕಳವಳಗಳು, ಚಿಂತೆಗಳು, ಏನೇನು ಸಮಸ್ಯೆಗಳಿದೆಯೋ ಅದೆಲ್ಲ ಭಗವಂತ ಬಗೆಹರಿಸಿ ಮುಂದೆ ಹೋಗುವಾಗ ಭಗವಂತ ಮಾಡ್ತಾ ಇದ್ದೇನೆ ನಿಮಗೆ. ಹಾಗಾಗಿ ದೈವಾನುಗ್ರಹ ಇದೆ, ಏನು ಚಿಂತೆ ಮಾಡಬೇಡಿ. ಮಾತನ್ನು ಶುದ್ಧಿ ಮಾಡ್ತಾ ಆ ಭಗವಂತ ನಾಮಸ್ಮರಣೆ ಮಾಡ್ತಾ ಇರುವಂಥ ಪ್ರಯತ್ನವನ್ನು ಮಾಡಿ. ನೋಡಿ, 8ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಹಾಗಾಗಿ ನಾವೆಲ್ಲ ಶಿವನ ಬಗ್ಗೆ, ಶಿವರಾತ್ರಿ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಣ. ಭಗವಂತ ಶಕ್ತಿ ನನಗೂ ಕೂಡ ಕೊಡಲಿ ಭಗವಂತ. ಧ್ವನಿಯ ಸ್ಪಷ್ಟತೆ ಇದ್ದರೆ ನಿಮಗೆ ಕೇಳಲಿಕ್ಕೂ ಬಹಳ ಚೆನ್ನಾಗಿ ಅನಿಸುತ್ತೆ, ಇರಲಿ. ಹಾಗಾಗಿ ಏನು ನಿಮಗೆ ಧ್ವನಿ ಏನೋ ತೊಂದರೆ ಆಗಿದೆ ಅಂತೇಳಿ ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ, ನೆಗಡಿ ಆಗಿದೆ, ಇನ್ನೇನೂ ಆಗಲಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆ ಮಾಡ್ತಾ, ಅದರ ಜೊತೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ನಮಃ ಶಿವಾಯ ಅಂಥೇಳಿ ಶಿವನನ್ನು ಆರಾಧನೆ ಮಾಡಿ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ. ಏನು ಮಾಡಬೇಕು? ಈ ರುದ್ರಾಕ್ಷೆಯನ್ನು ನೋಡಿ, ಇದೆಲ್ಲ ಪಶುಪತಿನಿ ನಾಥನಿಗೆ ಹಾಕುವಂಥದ್ದು ಶುದ್ಧವಾದಂಥ ವರ್ಜಿನ ರುದ್ರಾಕ್ಷೆ. ನಿಮಗೆ ನಿಮ್ಮ ಮನೆ ಹತ್ತಿರದಲ್ಲಿ ಯಾರಾದರೂ ಗೊತ್ತಿದ್ದವರು ಇದ್ದರೆ ಗೊತ್ತಿದ್ದವ್ರ ತೆಗೆದುಕೊಳ್ಳಿ, ಒಂದು ಸ್ಪಷ್ಟವಾದಂಥ ರುದ್ರಾಕ್ಷೆ ತೆಗೆದುಕೊಂಬಂದು ಅದನ್ನು ಶುದ್ಧಿ ಮಾಡಿ ಅದನ್ನು ಧಾರಣೆ ಮಾಡಿಕೊಳ್ಳಿ, ಒಂದನೇದಾದಂಥದ್ದು. ಮತ್ತು ನಮಃ ಶಿವಾಯ ಜಪ ಮಾಡಿ. ಇನ್ನು ಉತ್ತರಾಭಾದ್ರ ನಕ್ಷತ್ರ, ನೀವು ಏನು ಮಾಡಬೇಕು? ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹನುಮಂತನೇ ನಾಮಸ್ಮರಣೆ ಮಾಡಬೇಕು. ಯಾಕಂದರೆ ಹನುಮಂತನ ನಾಮಸ್ಮರಣೆಯು ಕೂಡ ಒಳ್ಳೆಯದೇ. ಇನ್ನು ರೇವತಿ ನಕ್ಷತ್ರದವರು ನಾಗದೇವರನ್ನು ಆರಾಧನೆ ಮಾಡಿ, ಅಥವಾ ಈಶ್ವರನ ಮೇಲೆ ನಾಗಲಿಂಗೇಶ್ವರ ದೇವಸ್ಥಾನ ಇರುತ್ತೆ, ಅಥವಾ ಈಶ್ವರನ ಮೇಲೆ ನಾಗಾಭರಣ ಇರುತ್ತೆ, ಅದನ್ನು ನೋಡಿಕೊಳ್ಳಿ ನೀವು. ಆ ನಾಗಾಭರಣ ಇರುವಂಥ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿ, ಶಿವನ ನಾಮಸ್ಮರಣೆ ಮಾಡಿ. ಈಗೆಲ್ಲ ನೀವು ಮಾಡ್ತಾ ಬಂದಂತೆ ನಿಮಗೇನಾಗುತ್ತೆ, ಒಂದಂತಕ್ಕೆ 7.5 ಶನಿಯೆಲ್ಲ ಇದೆ, ಇದ್ದರೂ ಕೂಡ ನಿಮ್ಗೆ ಹೊರಗಡೆ ಬರಲಿಕ್ಕೆ ಹಂತವಾಗಿ ಹೊರಗಡೆ ಬರಲಿಕ್ಕೆ ಅವಕಾಶವಾಗುತ್ತೆ. ಒಂದೇ ಸಲ ನೀವು ಬರದೇ ಇರಬಹುದು, ಒಂದೇ ಸಲ ಬದಲಾವಣೆ ಆಗದೇ ಇರಬಹುದು, ಆದರೆ ಹಂತವಾಗಿ ಹೊರಗಡೆ ಬಂದು ಹಂತವಾಗಿ ಏನೋ ಒಂದು ನೀವು ಅಚೀವ್ ಮಾಡುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ನಿಮಗೆ ಕಷ್ಟ ಇದೆ, ಕಷ್ಟಕ್ಕೆ 10 ರೂಪಾಯಿಯಷ್ಟು ಪರಿಹಾರ ಸಿಕ್ಕಿದ್ರೂ ಎಷ್ಟೋ ಒಂದು ನೀವು ಗೆದ್ದಾಗ ಆಯ್ತಲ್ವ. ಹಾಗಾಗಿ ಭಗವಂತ ಅನುಕೂಲ ಮಾಡಲಿ, ದೈವಾನುಗ್ರಹವಾಗಲಿ.
ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಂಥ ಎಲ್ಲರಿಗೂ ಕೂಡ ದೀರ್ಘಾಯುಷ್ಯ ಸದಾರೋಗ್ಯವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ಧನ್ಯವಾದ.